ನಮಸ್ತೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SR ವ್ಯಾಲ್ಯೂ ಬಗ್ಗೆ ಮಾತಾಡೋಣ. SR ವ್ಯಾಲ್ಯೂ ಅಂದರೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ. ಈ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇದೆಲ್ಲ ಒಂದು ಏರಿಯಾದಿಂದ ಏರಿಯಾ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಪರ್ ಸ್ಕ್ವೇರ್ ಫೀಟ್ 5,000 ಇತ್ತು ಅಂದರೆ ಅದೇ SR ವ್ಯಾಲ್ಯೂ ಶಿವಮೊಗ್ಗದಲ್ಲಿ 1,500, 2,000 ಎಕ್ಸಾಂಪಲಿಗೆ ತಗೋತಾ ಇದ್ದೀವಿ. ಹಾಗಾದರೆ ಈ SR ವ್ಯಾಲ್ಯೂ ಬೆಂಗಳೂರಿಗೂ ಶಿವಮೊಗ್ಗಕ್ಕೂ ಏನಕ್ಕೆ ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಅದು ಡಿಪೆಂಡ್ಸ್ ಆನ್ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ವೆದರ್ ಇಟ್ ಈಸ್ ಅರ್ಬನ್ ಅಥವಾ ರೂರಲ್, ಆ ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಇದೆ ಮತ್ತು ಆ ಲೊಕೇಶನ್ ಯಾವ ಥರ ಇದೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಹಾಗಾದರೆ ಈ SR ವ್ಯಾಲ್ಯೂ ಕಾನ್ಸ್ಟೆಂಟಾಗಿ ಇರುತ್ತಾ? 10 ವರ್ಷದ ತನಕನೂ 5 ವರ್ಷದ ತನಕನೂ ಕಾನ್ಸ್ಟೆಂಟಾಗಿ ಇರುತ್ತಾ? ಇಲ್ಲ. ಈ SR ವ್ಯಾಲ್ಯೂ ಬಂದ್ಬಿಟ್ಟು ಪೀರಿಯಾಡಿಕಲಿ ಸ್ಟೇಟ್ ಗೌರ್ಮೆಂಟ್ ಇದನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಈ SR ವ್ಯಾಲ್ಯೂ ಇದೆಲ್ಲ ಒಂದು ಬೆಂಚ್ ಮಾರ್ಕ್ ಥರ. ಈ ವ್ಯಾಲ್ಯೂಗಿಂತ ಕಡಿಮೆ ನಾವು ಸೈಡ್ನ ರಿಜಿಸ್ಟರ್ ಮಾಡ್ಸೋಕ್ಕಾಗೋದಿಲ್ಲ. ಈ ವ್ಯಾಲ್ಯೂಗಿಂತ ಮೇಲ್ಗಡೆ ಮಾಡಿಸ್ಬೋದು, ಅದು ಕೆಳಗಡೆ ಮಾಡ್ಸೋಕ್ಕಾಗಲ್ಲ. ಯೂಟ್ಯೂಬ್ನಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮೀನುಗಳು. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮಲ್ಲಿರಲಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.